ಗುರುಜಿ ಶನೈಶ್ಚರನ ಜಯಂತಿ, ಹಾಗಾಗಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಿದ್ದೀರಾ. ಹಾಗೆ ಇಂದು ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ ಏನು ಹೇಳ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕರಲ್ಲಿ ಒಂದು ಮಹಾ ವಿನಂತಿ, ದಯವಿಟ್ಟು ಇವತ್ತು ಶನೈಶ್ಚರನ ಜಯಂತಿ ಆಗಿರೋದ್ರಿಂದ ನೀವು ಶನೈಶ್ಚರನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಕೊನೆಯ ಅವಕಾಶ ಅಂದ್ರೇನು, ಭೂಮಂಡಲದಲ್ಲಿ ಪ್ರತಿಯೊಬ್ಬನಿಗೂ ಅವಕಾಶನ ಯಾವತ್ತಾದರೂ ಒಂದು ಸಮಯದಲ್ಲಿ, ಅಂದರೆ ನೀರಲ್ಲಿ ಮುಳುಗ್ತಾ ಇದ್ದವನಿಗೆ ಇನ್ನೇನು ಕೊನೆಯದಾಗಿ ಇನ್ನೇನು ಮುಳುಗೋಗ್ತೀನಿ ಅಂದರೆ ಯಾರಾದರೂ ಕೈ ಹಿಡ್ಕೊತಾರೆ. ಭಗವಂತ ಒಬ್ಬನೇ ನಮ್ಮನ್ನೆಲ್ಲ ಕೈ ಹಿಡ್ಕೊಳ್ಳೋದು. ಯಾವ ಕಾಲಕ್ಕೂ ಯಾವ ದೌರ್ಜನ್ಯದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಏನೇ ಆಗಲಿ ಪ್ರತಿಯೊಬ್ಬರು ಕರ್ಮ ಅಂತ ಒಂದು ಅಂದ್ಕೊಳ್ಳಿ. ಎರಡನೇದಾಗಿ ನಮಗೆಲ್ಲ ಹಣೆ ಬರದಲ್ಲಿ ಬರೆದಿರೋದೇ ಇಷ್ಟು ಅಂತ ಅಂದ್ಕೊಂಬಿಡೋಣ. ಆಮೇಲೆ ಒಂದು ವಿಚಾರ ಎಲ್ಲರಿಗೂ ಸ್ಪಷ್ಟೀಕರಣ ಪಡಿಸ್ತಾ ಇದ್ದೀನಿ, ಯಾರು ಕಷ್ಟದಲ್ಲಿ ಇದ್ದೀರೋ ದಯವಿಟ್ಟು ಸಂತೋಷವಾಗಿರಿ, ಸಂತೋಷ ಪಡಿ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ. ಮಕ್ಕಳಾಗಿ ಇರ್ತಕ್ಕಂಥವ್ರಿಗೆ ಇಬ್ಬರು ಮಕ್ಕಳಂತ ಇಟ್ಕೊಳ್ಳಿ. ಒಂದು 2 ಮಕ್ಕಳು ಆಟ ಆಡ್ತಿದ್ದಾರೆ. ಒಂದು 20 ಆಟ ಸಾಮಾನುಗಳು ಆಟಿಕೆಗಳನ್ನು ಹಾಕಿರ್ತೀರ. ಆ ಆಟಿಕೆಗಳನ್ನೆಲ್ಲ ಏನು ಮಾಡುತ್ತೆ, ಯಾವ್ದು ಇಷ್ಟವೋ ಆ ಆಟಿಕೆ ತೊಗೊಂಡಿರುತ್ತೆ ಮಗು. ಕೀ ಕೊಡ್ತಾ ಇರುತ್ತೆ, ಕಚ್ತಾ ಇರುತ್ತೆ, ನಗ್ತಾ ಇರುತ್ತೆ, ಅಥವಾ ನಟ್ಟು ಬೋಲ್ಟು ಬಿಸಾಕ್ಬಿಡಿರುತ್ತೆ, ಎಲ್ಲ ಕಿತ್ತು ಬಿಸಾಕಿರುತ್ತೆ, ತಿರುಗಿ ಜೋಡಿಸುತ್ತೆ, ಎಲ್ಲ ಮಾಡುತ್ತೆ. ಇನ್ನೊಂದು ಮಗುನು ಅದೇ ರೀತಿ ಮಾಡುತ್ತೆ. ಆದರೆ ಬೇರೆ ಆಗಿರ್ತಕ್ಕಂಥ ಆಟ ಸಾಮಾನುಗಳನ್ನ ಯಾವುದೂ ಮುಟ್ಟಿರಲ್ಲ. ಕಲರ್ಫುಲ್ ಇಲ್ಲದೆ ಇರತಕ್ಕಂಥದ್ದು, ಎಷ್ಟೋ ತುಂಬ ಬಹಳ ಚೆನ್ನಾಗಿರೋದನ್ನು ಕೂಡ ಮುಟ್ಟಿರಲ್ಲ. ಆ ಮಗುಗೆ ಯಾವುದು ಇಷ್ಟವೋ ಅದನ್ನು ಮಾತ್ರ ಮುಟ್ಟಿರುತ್ತೆ, ಅದನ್ನು ಮಾತ್ರ ಸ್ವೀಕರಿಸಿರುತ್ತೆ, ಅದನ್ನು ಮಾತ್ರ ಪಕ್ಕದಲ್ಲಿ ಇಟ್ಕೊಳ್ಳುತ್ತೆ. ಹಾಗೆ ನೀವೆಲ್ಲ ಏನು ಕಷ್ಟ ಪಡ್ತಾ ಇದ್ದೀರಾ ಅಷ್ಟು ಜನ ಸಂತೋಷ ಪಡಬೇಕು. ಭಗವಂತ ಅಂತಕ್ಕಂಥ ಒಂದು ಮಗು ನಮ್ಮನ್ನೆಲ್ಲ ಆಟಿಕೆಗಳಾಗಿ ಯಾರು ಕಷ್ಟ ಪಡ್ತಾ ಇದ್ರೋ ಹತ್ತಿರದಲ್ಲಿ ಇಟ್ಕೊಂಡಿದೆ. ಅದನ್ನು ಮಾತ್ರ ಮುದ್ದಾಡ್ತಾ ಇದೆ, ಅದನ್ನು ಮಾತ್ರ ಕಚ್ತಾ ಇದೆ, ಅದನ್ನು ಮಾತ್ರ ಮುರಿದಾಕ್ತಾ ಇದೆ, ಅದನ್ನು ಮಾತ್ರ ಆವಾಗ ಒಜ್ಜುತ್ತಾ ಇದೆ, ಜೇಜಿಸ್ತಾ ಇದೆ. ಇನ್ನು ಮಿಕ್ಕಿದ ಮಕ್ಕಳನ್ನೆಲ್ಲ ಮುಟ್ತಾ ಇಲ್ಲ. ಆದ್ರಿಂದ ನೀವು ತಲೆ ಕೆಡಿಸ್ಕೊಳ್ಳೋದು ಏನು ಅಂದರೆ, ಯಾರು ಏನೇನೋ ಚೆನ್ನಾಗೇ ಇದಾರಲ್ಲ, ಇವ್ರು ಚೆನ್ನಾಗಿರೋ ಅವ್ರದ್ದು ದೇವರಿಲ್ಲ ರೀ, ಖಂಡಿತ ಇಲ್ಲ. ಅಕ್ಕಪಕ್ಕದಲ್ಲಿ ಕೂಡ ಕೂತಿಲ್ಲ. ನಮ್ಮ ಹತ್ರ ಭಗವಂತ ಸ್ವತಃ ಪಕ್ಕದಲ್ಲೇ ಕೂತ್ಕೊಂಡು ನಮ್ಮನ್ನೇ ಆಡಿಸ್ಕೊಂಡು ಏಟುಗಳನ್ನು ಹೊಡಿತಾ ಆಟ ಆಡಿಕೊಂಡು ನೆಕ್ತಾ ಮುದ್ದಾಡ್ತಾ ಆನಂದವಾಗಿರ್ತಕ್ಕಂಥ ಮಗು, ದೊಡ್ಡ ಮಗುವೇ ಮಹಾಬ್ರಾಹ್ಮಣ ಸ್ವರೂಪದಲ್ಲಿ ಇರ್ತಕ್ಕಂಥ ಬ್ರಹ್ಮ ತೇಜಸ್ಸಾಗಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮ ಸ್ವರೂಪ ಜಗನ್ಮಾತೆ ಬಾಲಾ ತ್ರಿಪುರ ಸುಂದರಿ. ಆ ಬಾಲೆಯಾಗಿರ್ತಕ್ಕಂಥ ತ್ರಿಪುರ ಸುಂದರಿ ಜಗನ್ಮಾತೆನೇ ಆದಿಶಕ್ತಿಯಾಗಿ ಲಂಗಾದಾವಣಿ ಹಾಕೊಂಡು ಪುಟ್ಟ ಪುಟ್ಟ ಹೆಜ್ಜೆ ಹಾಕೊಂಡು ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಆಟ ಆಡಿಸ್ತಾಳೆ ಅಂತ ಸಂತೋಷ ಪಡಬೇಕು. ಬೇರೆ ಮಕ್ಕಳನ್ನೆಲ್ಲ ಬಿಸಾಕ್ಬಿಟ್ಟಿದ್ದಾಳೆ. ಈಗ ಅವಳು ದುರ್ಗಾ ರೂಪದಲ್ಲೂ ತಗೋಸ್ಕೊತಿದ್ದಾಳೆ. ಅದಕ್ಕೆ ಶನೈಶ್ಚರನ ಆಗಿರ್ತಕ್ಕಂಥ ಈ ಜನ್ಮದಲ್ಲಿ ಸಾರ್ಥಕತೆ ಪಡಿಸ್ಕೊಳ್ತಕ್ಕಂಥ ನೀವು, ಈ ಕರ್ಮದಿಂದ ನಾವು ಅಬ್ಬಾಡ ಸಂತೋಷ ಪಡಬೇಕು. ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತ ಸಂತೋಷ ಪಡಬೇಕು. ಅದಕ್ಕೆ ಇವತ್ತು ಶನೈಶ್ಚರನ ಜಯಂತಿ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಅವಕಾಶವನ್ನು ಮಾಡ್ಕೊಂಡಿದ್ದೀರಾ, ಭಾಳ ಸಂತೋಷ. ಶನೈಶ್ಚರನಿಗೆ ಹೋಗಿರ್ತಕ್ಕಂಥ ಸ್ಮರಣೆನೂ ಮಾಡ್ಕೊಂಬಂದಿರಾ, ಭಾಳ ಸಂತೋಷ. ಆದರೆ ಇದುವರ ತನಕ ಯಾವ ಭೂತೋ ಭವಿಷ್ಯತಿ ಅಂತ ಹೇಳಿ ಎಲ್ಲರೂ ಎಣ್ಣೆಗಳನ್ನು ಕೊಟ್ಟು ಕ್ಷೀರಾಭಿಷೇಕವನ್ನು ಯಾರೂ ಮಾಡಿಸಿಲ್ಲ. ಅಂದರೆ ಶನೈಶ್ಚರನಿಗೆ ಆಂಜನೇಯನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿದ್ದೀವಿ. ಶನೈಶ್ಚರ ಹುಟ್ಟಿದಾಗ ಎಲ್ಲರೂ ಯಾವ ಕಾಲಕ್ಕೂ ಏನು ಮಾಡಿದ್ದೀವಿ, ಎಲ್ಲವೂ ಎಣ್ಣೆಯನ್ನು ಕೊಟ್ಟು ತೈಲಾಭ್ಯಂಜನವನ್ನು ಮಾಡಿಸಿ ತದನಂತರ ವಿಪಾಸ ಮಾಡ್ಕೊಂಡಿದ್ದೀವಿ. ಹಾಲು ಅಭಿಷೇಕವನ್ನೇ ಮಾಡಿಸಿಲ್ಲ. ದಯವಿಟ್ಟು ಎಲ್ಲರೂ ಇವತ್ತಿನ ದಿವಸ ಹಾಲನ್ನು ಅಭಿಷೇಕವನ್ನು ಮಾಡೋಕ್ಕೆ ಮೊದಲು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಅವನಿಗೆ ಇಷ್ಟವಾದ ಒಂದು ಪದಾರ್ಥ ಇದೆ. ಹಾಲಿಗಿಂತ ಮೊಸರನ್ನ ಇವತ್ತು ದಧಿಯನ್ನು ತುಂಬ ಇಷ್ಟ. ಹಾಲನ್ನು ಬಿಟ್ಟಾಕಿ, ಎಣ್ಣೆಯನ್ನು ಬಿಟ್ಟಾಕಿ, ಮೊಸರನ್ನು, ಎಳ್ಳನ್ನು ಸೇರಿಸಿ, ಅದರೊಳಗೆ ಏನು ಮಾಡ್ತೀರಾ, ಎಳ್ಳನ್ನು ಸೇರಿಸಿ. ಆ ಹಾಲು ಅರ್ಧ ಲೀಟ್ರ್ ಹಾಲಿಗೆ ಒಂದು 100 ಗ್ರಾಮ್ ಎಳ್ಳನ್ನು ಸೇರಿಸಿ. ಕರ್ಮಣ್ಯೇವ ಅಧಿಕಾರಸ್ಯೆ ಮಾ ಫಲೇಷು ಕದಾಚರ ಅಂತ ಹಾಕಿರ್ತಕ್ಕಂಥದ್ದನ್ನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಹಾಕಿರೋ ಎಳ್ಳನ್ನು, ಹಾಕಿರೋ ಹಾಲನ್ನು ಎರಡನ್ನೂ ಕಲಸಿ ಅಭಿಷೇಕವನ್ನು ಮಾಡಿಸಿದ ಮೇಲೆ ವಾಪಸ್ ಇಸ್ಕೋಬೇಕು. ಹಾಲು, ಎಳ್ಳು, ಮೊಸರು. ಈ ಹಾಲನ್ನು ಮಾತ್ರ, ಮೊಸರನ್ನ ನೀವು ಮೊದಲೇ ಮನೇಲೇ ಮಾಡಿಕೊಂಡ್ರೆ ಉತ್ತಮ. ಮಜ್ಜಿಗೆ ಹೆಪ್ಪನ್ನು ಹಾಲು ಹೊರಗಡೆ ತಗೊಳ್ಳೋಕ್ಕಿಂತ ಮೊಸರನ್ನ, ನಿಮ್ಮ ಮನೆ ಹಾಲನ್ನು ಕಾಯಿಸಿರೋದನ್ನು ಮೊಸರು ನೀವೇ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ ಉತ್ತಮ. ಅದಕ್ಕೆ ಅಕಸ್ಮಾತ್ ಆಗದಿದ್ದ ಪಕ್ಷದಲ್ಲಿ ಮೊಸರನ್ನು ಮಾತ್ರ ತಗೊಂಡು ಎಳ್ಳನ್ನು ಸೇರಿಸಿ, ಈ ಮೊಸರನ್ನು ಮುಖಾಂತರವಾಗಿ ಎಳ್ಳನ್ನು ಸೇರಿಸಿರೋದನ್ನು ದೇವರಿಗೆ ಅಭಿಷೇಕ ಮಾಡಬೇಕು. ಯಾರಿಗೆ? ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ಶನಿಗೆ ಅಭಿಷೇಕ ಮಾಡಿದ್ಮೇಲೆ ವಾಪಸ್ ಇಸ್ಕೊಳ್ಳಿ. ಹೇಳಿದ್ದೀನಿ ಇವತ್ತೇ. ವಾಪಸ್ ಇಸ್ಕೊಂಡು ಅದಕ್ಕೆ ನಿಮ್ಮ ಮನೆಯಲ್ಲಿ ಅನ್ನವನ್ನು ರೆಡಿ ಮಾಡಿ ಇಟ್ಕೋಬೇಕು. ರಾತ್ರಿಗೆ ಅನ್ನವನ್ನು ರೆಡಿ ಮಾಡಿ ಇಟ್ಕೋಬೇಕು. ಅನ್ನವನ್ನು ಕಲಸಿ, ಎಳ್ಳು, ಮೊಸರು, ಅನ್ನ ಕಲಸಿರ್ತೀರಲ್ಲ, ಅದನ್ನು ಹಾಗೇ ಎತ್ಕೊಂಡು ಹೋಗಿ ಒಂದು ಎಲೆಯಲ್ಲಿಟ್ಟು ನೀರ ಹತ್ರ ಅಥವಾ ಯಾವುದೋ ನದಿ ದಂಡೆ ಹತ್ರ ಅಥವಾ ಸಮುದ್ರದ ತೀರದಲ್ಲೋ ಅಥವಾ ಯಾವುದಾದ್ರೂ ಕಲ್ಯಾಣಿ ಹತ್ರನೋ ಅದನ್ನು ಇಟ್ಟುಬಿಟ್ಟು ಬಂದ್ಬಿಡ್ಬೇಕು. ಇದನ್ನು ನೀರೊಳಗೆ ಹಾಕಬಾರ್ದು. ನದಿಯಾದರೆ ಮಾತ್ರ, ಸಮುದ್ರ ಆದರೆ ಮಾತ್ರ ನೀರಲ್ಲಿ ವಿಸರ್ಜನೆ. ಕಲ್ಯಾಣಿ ಆದರೆ, ಬಾವಿ ಆದರೆ, ಹಳೆ ಕೆರೆಗಳಾದರೆ ನೀರಲ್ಲಿ ವಿಸರ್ಜನೆ ಮಾಡಬಾರ್ದು. ಪಕ್ಕದಲ್ಲಿ ದಂಡೆ ಮೇಲೆ ಇಡಬೇಕು. ಗಮನ ಇರಲಿ. ನದಿ ಸಮುದ್ರಕ್ಕೆ ಮಾತ್ರ ನೀರಲ್ಲಿ ವಿಸರ್ಜನೆ.
ಈ ರೀತಿಯಾಗಿ ಇಟ್ಟು ಆ ಮೊಸರನ್ನ ಕಲಸಿರ್ತಕ್ಕಂಥದ್ದು ಅದನ್ನು ಎಳ್ಳಿನಲ್ಲಿ ಪರಿವರ್ತನೆ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ಮರಣೆ ಮಾಡ್ಕೋಬೇಕು. ಶನಿಗೆ ಅಭಿಷೇಕ ಆಗಿರ್ತಕ್ಕಂಥ ಎಳ್ಳು, ಅದಕ್ಕೆ ನೀವು ಏನು ಮಾಡಬೇಕು, ಅನ್ನವನ್ನು ಮೊಸರನ್ನು ಕಲಿಸ್ಕೊಂಡಿರೋದಕ್ಕೆ ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ನೀವುಗಳು ಪ್ರಸಾದವನ್ನಾಗಿ ಕೈ ತುತ್ತರ ಮನೆ ಕುಟುಂಬದವರು ಮಾತ್ರ ಇದನ್ನು ತಿನ್ನಬೇಕು. ಇಟ್ಟ ಮೇಲೆ ನೈವೇದ್ಯವನ್ನು ಆಗಿರ್ತಕ್ಕಂಥ ದೇವರಿಗೆ ಅಭಿಷೇಕವನ್ನು ಆದ ಮೇಲೆ ನಿಮ್ಮ ಮನೆಯಲ್ಲಿ ಅನ್ನವನ್ನು ಮಾಡ್ಕೊಂಡು ಹೋಗಬೇಕು. ಅದನ್ನು ಕಲಸಿ ನೈವೇದ್ಯ ಆದ ಮೇಲೆ ದೇವರಿಗೆ ಅಲ್ಲೇನೆ ಅದನ್ನು ಒಂದು ಪೂರ್ತಿಯಾಗಿರ್ತಕ್ಕಂಥ ವೀಳ್ಯದೆಲೆಯಲ್ಲಿ ಒಂದು ಉಂಡೆಯನ್ನು ಅಲ್ಲಿ ಇಟ್ಬಿಡ್ಬೇಕು, ನದಿ ದಂಡೆ ಹತ್ರ. ನದಿ ಸಮುದ್ರ ಆದರೆ ನೀರೊಳಗೆ ವಿಸರ್ಜನೆ ಮಾಡಿ, ಕೆರೆ ಕಟ್ಟೆಗಳು ಕಲ್ಯಾಣಿಗಳು ಆದರೆ ಕೊನೆಯ ಭಾಗದಲ್ಲಿ ದಡ್ಡದ ಹತ್ರ ಇಟ್ಟು ನಮಸ್ಕರಿಸಿ ಬಂದ್ಬಿಡ್ಬೇಕು. ಅದು ಯಾವ ಕಾಲಕ್ಕೂ ಏನು ತಿನ್ನುತ್ತೆ ಅಂತ ತಲೆ ಕೆಡಿಸ್ಕೊಬಿಡಿ. ಅಲ್ಲಿ ನಿಮ್ಮ ಕರ್ಮಗಳು ಕಳೆದು ಹೋಗುತ್ತೆ, ಪ್ರಸಾದ ಸ್ವೀಕರಣೆ ಖಂಡಿತವಾಗತ್ತೆ. ಶನೇಶ್ವರನು ಭೂಸ್ಪರ್ಶ ಮಾಡಿರತಕ್ಕಂಥ ಈ ಜಯಂತಿಯಂದು ಪೂರ್ತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳೆಲ್ಲ ಹೋಗುತ್ತೆ. ಆ ಎಳ್ಳು ಮತ್ತು ಅನ್ನ ಏನು ಕಲಿಸಿದೆ ಅದನ್ನು ಕಲಿಸಿದ ಮೇಲೆ ನೈವೇದ್ಯವನ್ನು ಮಾಡಿ ನಿಮ್ಮ ಮನೆ ಕುಟುಂಬದವರು ಮಾತ್ರ ಪ್ರಸಾದವನ್ನಾಗಿ ಸ್ವೀಕರಿಸಬೇಕು. ಇದನ್ನು ಕೈ ತುತ್ತು ಬೇರೆಯವ್ರಿಗೆ ಯಾರೂ ಕೊಡಬಾರ್ದು. ನಿಮ್ಮ ನೈವೇದ್ಯ ನೀವೇ ಮಾಡಬೇಕು. ಅಕಸ್ಮಾತ್ ಹಾಲಿಂದ ಮೊಸರು ನಿಮ್ಮನೇಲೇ ಮಾಡಿದರೆ ತುಂಬ ಸಂತೋಷ, ಇಲ್ಲದಿದ್ದರೆ ಮೊಸರನ್ನ ಎಳ್ಳನ್ನು ಸೇರಿಸಿ ಅಭಿಷೇಕಕ್ಕೆ ತೊಗೊಂಡು ಹೋಗಬೇಕು. ಗಮನ ಇರಲಿ, ಅಭಿಷೇಕ ಮಾಡಿದ ಮೇಲೆ ಇಸ್ಕೋಬೇಕು, ನಿಮ್ಮ ಮನೇಲಿ ಅನ್ನ ಮಾಡ್ಕೋಬೇಕು, ಅನ್ನವನ್ನು ಕಲಿಸ್ಕೋಬೇಕು. ನೈವೇದ್ಯ ಆದ ಮೇಲೆ ಅಲ್ಲಿ ದಂಡೆ ಹತ್ರ ಇಡಬೇಕು. ಅದನ್ನು ಪ್ರಸಾದವನ್ನಾಗಿ ನಿಮ್ಮ ಮನೆ ಕುಟುಂಬದವರು ಮಾತ್ರ ಸ್ವೀಕರಿಸಬೇಕು. ಈ ರೀತಿಯಾಗಲಿ ಎಲ್ಲವೂ ಒಳ್ಳೆಯದಾಗಲಿ. ಭಗವಂತನ ಕೃಪಾಕಟಾಕ್ಷದ ಸಂಸ್ಕಾರದಲ್ಲಿ ನಾವು ಇಷ್ಟೆಲ್ಲ ವಿಚಾರವನ್ನು ತಿಳಿಸಿದ್ದೀವಿ. ಭಾಳ ಸಂತೋಷ. ಇವತ್ತಿನ ದಿವಸ ಶನೇಶ್ವರನ ಸ್ಮರಣೆಯನ್ನು ಮಾಡೋಕ್ಕೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಒಂದು ಆದ್ಯ ಕರ್ತವ್ಯ ಜನ್ಮತಃ ಸಿದ್ಧಿ ಅಂತ ಕರಿತೀವಿ. ದಯವಿಟ್ಟು ಶನೇಶ್ವರನಿಗೆ ಯಾವತ್ತಂದರೆ ಯಾವತ್ತು ಹೋಗಬಾರ್ದು, ಹೇಗಂದರೆ ಹಾಗೆ ಹೋಗಬಾರ್ದು. ಇವತ್ತಿನ ದಿವಸದಿಂದ ನೀವುಗಳು ಮನಸ್ಸಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಇವತ್ತೇ ಸಂಕಲ್ಪ ಮಾಡ್ಕೊಂಬಿಡಿ, ಶನೇಶ್ವರ ನನ್ನ ಮನೆಯಲ್ಲಿ ಕರ್ಮಗಳನ್ನು ಕಳೆಯೋಕ್ಕೆ ನಾನು ಇವತ್ತೇ ಶಪಥವನ್ನು ಕೈಗೊಳ್ತೀನಿ. ಕಪ್ಪು ನೀಲಿ ಯಾವ ಕಾಲಕ್ಕೂ ಕೆಂಪು 3 ಬಟ್ಟೆಗಳನ್ನು ಧರಿಸೋದಿಲ್ಲ ಅಂತ ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆಯಿಂದ ಕರ್ಮ ಯಾಕೆ ಹೋಗಲ್ಲ ನಾನು ನೋಡ್ತೀನಿ. ವಿಶೇಷವಾಗಿ ಕಪ್ಪು ನೀಲಿ ಕೆಂಪು ಈ ರೀತಿಯಾದ ಬಟ್ಟೆಗಳನ್ನು ನೀವು ಇವತ್ತೇ ತ್ಯಜಿಸ್ಬಿಟ್ರೆ, ಪರಿಪೂರ್ಣವಾಗಿ ತ್ಯಾಗವನ್ನು ಮಾಡಿಬಿಟ್ರೆ, ಜೀವನ್ ಪರ್ಯಂತ ಆ ಶನೇಶ್ವರನು ಏನು ಜಯಂತಿಯಾಗಿ ಹುಟ್ಟಿದಾನೆ ನೂತನವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಹೊಸದಾಗಿ ಆ ಶಕ್ತಿ ಮೂಡುತ್ತೆ. ಇದು ಸತ್ಯ ಸತ್ಯ ಸತ್ಯ. ನಾವಿವತ್ತಿನ ದಿವಸಕ್ಕೆ ಪರಿವರ್ತನೆಯಾಗಿ ಲೋಕವೆಲ್ಲ ಸುಭಿಕ್ಷವಾಗಿರ್ತಕ್ಕಂಥ ಅನುಗ್ರಹವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಆದ್ಯ ಕರ್ತವ್ಯಕ್ಕೆ ಶನೇಶ್ವರನ ಶಾಂತಿ ಎಂದು ದೇವತಾ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಕಾಶಿ ಯಾತ್ರೆಯಿಂದ ನಾವು ಟ್ರೈನ್ ಹತ್ತಿ ಕಾಶಿ ಕತ್ತೆಗೆ ಪ್ರಯಾಣ ಮಾಡ್ತಾನೇ ಬಂದ್ವಿ. ದುರ್ಗಾ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇನ್ನು ಮಕ್ಕಳು ಎಲ್ಲಿಗೆ ಹೇಗೆ ಎತ್ತ ಅಂತ ತಿಳಿಸ್ಕೊಡ್ತೀವಿ. ಇನ್ನು ಮೇಲೆ ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬರ ಅಂಶ ಇದೇ ರೀತಿಯಾಗಿ ಸಾಕ್ಷಿ ರೂಪವಾಗಿ ನಡ್ಕೊಂಡು ಹೋಗಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಮಾಸ ಶಿವರಾತ್ರಿ, ಶಿವರಾತ್ರಿ ದರ್ಶನ, ದೈವ ದರ್ಶನ ಎಲ್ಲವೂ ಒಳಿತಾಗ್ತಕ್ಕಂಥ ಈ ಭಗವಂತನ ಕೃಪಾಕಟಾಕ್ಷ ಮಧ್ಯಬಿಂದು ಸ್ವರೂಪದಲ್ಲಿ ಗುರುವಾರದಂದೇ ಬಂದಿರೋದ್ರಿಂದ ಬಹಳ ವಿಶೇಷಕರವಾಗಿರ್ತಕ್ಕಂಥ ಅನುಗ್ರಹ ಸಿಗುತ್ತೆ. ನಾಳೆ ದಿವಸ ನಿಮಗೆಲ್ಲರಿಗೂ ಇನ್ನೊಂದು ವಿಶೇಷ ಗೊತ್ತಾ, ಕೇತು ದೋಷದ ವಿಚಾರಗಳನ್ನ ಬಹಳಷ್ಟು ತಿಳಿಸ್ಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕಾಯ್ತಾ ಇರಬೇಕು. ನಾವೆಲ್ಲ ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಇಂದು ಶನೀಶ್ವರನ ಜಯಂತಿ, ಹಾಗಾಗಿ ಅವನನ್ನ ಹೇಗೆ ಸ್ಮರಿಸ್ಕೋಬೇಕು, ಹೇಗೆ ಅವನಿಗೆ ಒಂದು ಪ್ರಸಾದವನ್ನ ಇಡಬೇಕು ಅಂತ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ, ಮತ್ತೆ ನಾವು ಹೊರಡೋ ಸಮಯ ಆಯ್ತು. ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ನಾವು ನಿಮ್ಮ ಮುಂದೆ ಇರ್ತೀವಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.